ಒಂದು ಸತ್ಯ ಸಿಕ್ಕದಿರುವ ಒಂದು ಗುರು ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಆ ಗುರುವಿನ ಸೇವೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಭಾರಿ ಕಷ್ಟ ಆಗ್ತದೆ. ಅಷ್ಟು ಸುಲಭ ಇಲ್ಲ, ಚಾನ್ಸೇ ಇಲ್ಲ. ನೀನು ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಅಲ್ಲಿ ಹೋಗಿ ಮಾತಾಡಿದ್ರೆಲ್ಲ ಯಾವುದು ನಡೆಯುವುದಿಲ್ಲ. ಅಲ್ಲಿ ಹೋಗಿ ಅದು ಗೊತ್ತುಂಟು, ಇದು ಗೊತ್ತುಂಟು, ಆ ಕಡೆದು ಗೊತ್ತುಂಟು, ಈ ಕಡೆದು ಗೊತ್ತುಂಟು ಅಂತ ಹೇಳಿದರೆ ಯಾವುದು ಅಲ್ಲಿ ನಡೆಯುವುದಿಲ್ಲ. ಹೇಳಿದನ್ನು ಮಾಡು ಅಷ್ಟೇ. ಯಾವುದು ಏನು ಕೊಡುತ್ತಾರೆ ಆಗ ತಗೊಳ್ಳಿಕ್ಕೆ ರೆಡಿಯಾಗಿರು. ಅಷ್ಟು ಕಷ್ಟ ಉಂಟು. ಒಂದು ಸತ್ಯವಾದ ಒಂದು ಗುರು ಸಿಕ್ಕಿದ್ರೆ ಆ ಗುರುವಿನ ಜೊತೆ ಒಂದು ದಿನ ಕಳೀಲಿಕ್ಕೆ ಅಷ್ಟು ಕಷ್ಟ ಉಂಟು. 24 ಗಂಟೆ ಕಳೀಲಿಕ್ಕೆ ಅಷ್ಟು ಕಷ್ಟ ಉಂಟು. ಕಾರಣ ಏನು? ಅವ್ರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಅವರಿಗೆ ಸತ್ಯದ ಅರಿವಿರ್ತದೆ. ಈ ಮಾನವ ಜನ್ಮದ ಕರ್ಮವನ್ನು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮಾನವ ಜನ್ಮ ಎಂಬುದೇ ಮುಂದೆ ಹೋಗುವುದೆಂಬ ಅರಿವು ಬೇಕು ಪ್ರತಿಯೊಬ್ಬನಿಗೆ ಕೂಡ. ಈ ಮಾನವ ಜನ್ಮ ಉಂಟಲ್ಲ, ಇದು ಮುಂದೆ ಹೋಗುವುದು. ಇದು ಮುಂದೆ ಹೋಗ್ತಾನೇ ಇರುವುದು. ಇಲ್ಲಿ ಮುಂದೆ ಹೋಗ್ತಾ ಉಂಟು. ಯಾಕೆ ಬೇಕಾಗಿ ಮುಂದೆ ಹೋಗ್ತಾ ಉಂಟು ಅಂತ ಗೊತ್ತಿಲ್ಲ. ಯಾಕೆ ಬೇಕಾಗಿ ನಾವು ಹೊರಗೆ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ನಾವೊಂದು ಪುಣ್ಯವಾದ ಒಂದು ಪವಿತ್ರವಾದ ಸ್ಥಾನದಲ್ಲಿದ್ದೇವೆ. ನಾವೊಂದು ಪುಣ್ಯವಾದ ಪವಿತ್ರವಾದ ಒಂದು ಸ್ಥಾನ. ಆ ಸ್ಥಾನದಿಂದ ನಾವು ಹೊರಗೆ ಬಂದಿದ್ದೇವೆ. ಆ ಸ್ಥಾನದಿಂದ ನಾವು ಹೊರಗೆ ಬಂದಾಯಿತು. ಹೊರಗೆ ಬಂದಾಗಿದೆ, ನಮಗೆ ಪುನಃ ಒಳಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ನಾವು ಹೊರಗೆ ಬಂದಿದ್ದೇವೆ, ಈಗ ಪುನಃ ಒಳಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇದು ಸಮಸ್ಯೆ, ಪ್ರತಿಯೊಬ್ಬರಲ್ಲಿರುವ ಸಮಸ್ಯೆ. ಹೇಳೋದಾಯ್ತಾ? ಹೇಗೆ ಒಂದು ಮನೆಯಿಂದ ನಾವು ಹೊರಗೆ ಹೋಗ್ತೇವೆ. ಮನೆಯಿಂದ ಹೊರಗೆ ಹೋದ ಮೇಲೆ ನಮಗೆ ಮನೆಯೇ ಸಿಕ್ಕದಿದ್ರೆ, ಮನೆಯೇ ಪರಿಚಯವೇ ಆಗದಿದ್ರೆ ನಾವು ಎಲ್ಲಿಂದ ಬಂದಿದ್ದೇವೆ ಅಂತೇಳಿ ಪ್ರತಿಯೊಬ್ಬರು ಮನೆಯಿಂದ ಹೋಗ್ತಾರಲ್ವಾ, ಹೊರಗೆ ಹೋಗಿ ಪುನಃ ಅದೇ ಮನೆಗೆ ಬರುವುದು. ಇದನ್ನೇ ಆಧ್ಯಾತ್ಮಿಕದಲ್ಲಿ ಹೇಳುವುದು. ಆ ಮನೆಯಿಂದ ನಾವು ಹೊರಗೆ ಬಂದಿದ್ದೇವೆ, ಈಗ ನಾವು ಮನೆ ಒಳಗೆ ಹೋಗ್ತಾ ಇಲ್ಲ. ಅಷ್ಟು ದೂರ ಬಂದು ಆಗಿದೆ ನಾವು. ಕಾರಣ ಏನು? ಈ ಮನೆಗೆ ಬೀಗ ಹಾಕುದು ಯಾಕೆ? ನಮ್ಮನ್ನು ಬಿಟ್ಟು ಬೇರೆಯವರು ಹೋಗಬಾರ್ದು ಅಲ್ವಾ? ಇನ್ನು ಸೂಕ್ಷ್ಮ ಯಾಕೆ? ಇನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಬೀಗ ಹಾಕುದು ಯಾಕೆ? ಇನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಬೀಗ ಹಾಕುದು ಯಾಕೆ? ಇನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಬೀಗ ಹಾಕುದು ಯಾಕೆ ಅಂತ ಕೇಳು. ಪುನಃ ಬರ್ಲಿಕ್ಕೆ ಅಲ್ವಾ? ಮುಖ್ಯವಾಗಿ ಬೀಗ ಹಾಕುದು ಯಾಕೆ? ಪುನಃ ನಾವು ಬರ್ಲಿಕ್ಕೆ ಬೇಕಾಗಿ ಮನೆಗೆ ಬೀಗ ಹಾಕುದು. ಇಲ್ಲಿ ನಾವು ಬೀಗ ಹಾಕಿದ್ದೇವೆ, ಬೀಗದ ಕೀಯನ್ನು ನಾವು ಕಳೆದುಕೊಂಡಿದ್ದೇವೆ. ಆದ ಕಾರಣ ನಮಗೆ ಪುನಃ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಪವಿತ್ರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಪವಿತ್ರ ಸ್ಥಾನ ಅಂದ್ರೆ ನಿಮ್ಮ ಅಂತರಾತ್ಮ, ನಿಮ್ಮ ಒಳಗಿರುವ ಆತ್ಮ. ಅದು ಬಹಳ ಪವಿತ್ರ. ಈ ಮನಸ್ಸು ಎಂಬುದುಂಟಲ್ಲ, ಇದು ಸಂಚಾರ ಮಾಡಿ. ಮನಸ್ಸು ಕೂಡ ಪವಿತ್ರವಾಗಿ ಇತ್ತು. ಒಂದ್ಸಲ ಹೊರಗೆ ಹೋಗಿ ಬರುವಂತ ಆಸೆ ಆಯ್ತು ಅದಕ್ಕೆ. ಹಾಗೆ ಹೊರಗೆ ಹೋಯಿತು. ಹೊರಗೆ ಹೋದ ಮನಸ್ಸು ಅದು ಹೊರಗೇ ಹೋಯಿತು. ಅದು ಪುನಃ ಒಳಗೆ ಬರಲೇ ಇಲ್ಲ. ಕಾರಣ ಏನು ಗೊತ್ತುಂಟ? ಬೀಗದ ಕೀ ಇಲ್ಲ. ಬೀಗದ ಕೀ ಇಲ್ಲ. ನಾವು ಕಳೆದುಕೊಂಡಿದ್ದೇವೆ. ಆ ಕೀ ನಮಗೆ ಸಿಕ್ಕಿದ್ರೆ ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ. ನಾವು ಏನು ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ.
ಈ ನಿಜವಾದ ಒಂದು ಗುರುವಿನ ಸೇವೆಯನ್ನು ಮಾಡುವಾಗ, ಒಂದು ಸತ್ಯವಾದ ಸ್ಥಿತಿಯಲ್ಲಿ ಒಂದು ಗುರುವಿನ ಸೇವೆಯನ್ನು ಮಾಡುವಾಗ, ಒಂದು ನಿಜ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ, ನೀವು ಪರಿಪೂರ್ಣವಾಗಿ ಅವರಿಗೆ ಶರಣಾದರೆ ಆ ಕೀಯೇ ನಿಮಗೆ ಕೊಟ್ಟು ಬಿಡ್ತಾರೆ. ಇಷ್ಟೇ ವಿಚಾರಪ್ಪ ಅಂತೇಳಿ, ಇಷ್ಟೇ ವಿಚಾರ, ಬೇರೆ ಏನಿಲ್ಲ. ಆ ಕೀ ಸಿಕ್ಕಿದ್ರೆ ಸಾಕು. ಹೇಳೋದರ್ಥ ಆಯ್ತಾ? ಸ್ವಲ್ಪ ಹಳೆಯ ಕಾಲದಲ್ಲಿ ಹೇಳಿದ್ರೆ ಬೀಗದ ಕೀ, ಈಗಿನ ಕಾಲದಲ್ಲಿ ಹೇಳಿದರೆ ಪಾಸ್ವರ್ಡ್. ಪ್ರತಿಯೊಂದು ಜೀವಾತ್ಮಕ್ಕೂ ಒಂದೊಂದು ಪಾಸ್ವರ್ಡ್ ಉಂಟು. ಆ ಪಾಸ್ವರ್ಡ್ ಸಿಕ್ಕಿದ್ರೆ ಮುಗೀತು. ಆ ಪಾಸ್ವರ್ಡ್ ಅನ್ನು ಕೊಟ್ಟು ಬಿಡ್ತಾರೆ ಕೊನೆಗೆ. ಫೈನಲ್ ಆಗಿ ಕೊಡೋದೇನು ಗೊತ್ತುಂಟ? ಆ ಪಾಸ್ವರ್ಡ್ ನೀನೇ ಓಪನ್ ಮಾಡಿ ನೋಡಿ, ನಿಂಗೆ ಸತ್ಯ ಗೊತ್ತಾಗ್ತದೆ. ಸ್ವಲ್ಪ ಜನ ಇಷ್ಟನೇ ಪಡೋದು ಯಾವ್ದಾದ್ರು ಕೀ ಇದ್ರೂ ಮನೆಗೆ ಬರೋದು, ಆಚೆ ತುಂಬಾ ಇಷ್ಟ ಆಗೋದು. ಖಂಡಿತ ಏನು ಮಾಡುದು, ಅದು ಆ ಕಡೆ ಬಹಳಷ್ಟು ಖುಷಿ ಕೊಡ್ತದೆ, ಸಂತೋಷ ಕೊಡ್ತದೆ, ಮಾಯೆ ಎಳಿತದೆ. ಆ ಕೀಯನ್ನು ಅವರ ಕೈ ತಪ್ಪಿ ಇನ್ನೊಬ್ಬನಿಗೆ ಕೊಟ್ಟು ಬಿಡ್ತಾರೆ, ಅಷ್ಟೇ ವಿಷಯ. ಇನ್ನೊಬ್ಬ ಬಂದು ಒಳಗೆ ಎಂಟ್ರಿ ಆಗ್ತಾನೆ, ಅವನು ಕೂತ್ಕೊಳ್ತಾನೆ. ಹೇಳ್ದರ್ಥ ಆಯ್ತಾ? ಎಲ್ಲದಕ್ಕೊಂದು ಸಮಯ ಉಂಟು ಅಂತ ಹೇಳುದು. ಈಗ ಒಂದು ಪುರಾಣದಲ್ಲಿ ಹೇಳುದು ದೇವಕನ್ನಿಕೆಯರು ಅಂತೇಳಿ, ಅವರಿಗೆ ಭೂಲೋಕದಲ್ಲಿ ಇಷ್ಟೇ ಸಮಯ ಅಂತ ಉಂಟು. ಒಂದು ಕ್ಷಣ ಹೆಚ್ಚಾಯಿತು ಅಂತ ಹೇಳಿದ್ರೆ ಮತ್ತೆ ಅದು ಭೂಲೋಕದಲ್ಲೇ ಇರಬೇಕು. ಆ ದೇವಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ದೇವಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾರೆ ಯಾವುದೋ ಒಂದು ಕಾರಣಕ್ಕೆ ಬೇಕಾದ್ರೆ ಬಂದವರು. ಕೆಲವರು ಆ ಕ್ಷಣವನ್ನು ಏನು ಮಾಡಬೇಕು ಅದನ್ನು ಅನುಭವಿಸಿ ಹೋಗಿದ್ದಾರೆ. ಇನ್ನು ಕೆಲವರು ಈ ಭೂಮಿಯಲ್ಲೇ ಮಾನವ ಜನ್ಮವಾಗಿ ತಾಳಿ ಅನೇಕ ರೀತಿಯ ಪರೀಕ್ಷೆಯನ್ನು ಒಳಗೊಂಡು ಪುನಃ ಆ ಸ್ಥಿತಿಗೆ ಹೋಗಿ ತಲುಪಿದ್ದಾರೆ. ಕೀಯನ್ನು ಕಳೆದುಕೊಂಡ್ರೆ ಆಗುವ ವಿಚಾರ. ಕೀ ಇದ್ರೆ ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಇಷ್ಟೇ ಆಗುದು ಗುರು ಸೇವೆಯಲ್ಲಿ. ಅದು ಬಹಳ ಕಷ್ಟ ಉಂಟು, ಅದು ಅಷ್ಟು ಸುಲಭ ಇಲ್ಲ. ಅದು ಆ ಕೀ ಕೊಡಬೇಕು ಅಂತ ಹೇಳಿದ್ರೆ, ಆ ಒಂದು ಪಾಸ್ವರ್ಡ್ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೋ ವಿಷಯವನ್ನು ದಾಟಬೇಕು. ಎಷ್ಟೋ ವಿಷಯ ದಾಟಬೇಕು ಅಂತ ಹೇಳಿದ್ರೆ ಪರಿಪೂರ್ಣ ತನ್ನ ಒಳಗೆ ಏನು ಇಲ್ಲ, ನಾನು ಸತ್ತು ಹೋಗಿದ್ದೇನೆ ಎಂಬ ಸ್ಥಿತಿ ಒಬ್ಬನಿಗೆ ಬಂದರೆ ಅವನ ಕೈಯಲ್ಲಿ ಕೊಟ್ಟು ಬಿಡ್ತಾರೆ. ಕೈ ಇಟ್ಟುಕೋ ಅಂತೇಳಿ, ಕೈ ಇಷ್ಟೇ ಇಲ್ಲ ಪಾಸ್ವರ್ಡ್ ಅಂತೇಳಿ, ಬೇರೆ ಏನಿಲ್ಲ. ನಿನ್ನನ್ನು ನೀನೇ ಓದು, ನಿನ್ನನ್ನು ನೀನೇ ನೋಡು, ನೀನು ಏನಾಗ್ತೀನಿ ಅಂತೇಳಿ ನೀನೇ ತಿಳಿದುಕೋ, ಮುಂದೆ ಏನಾಗ್ತದೆ ಅಂತೇಳಿ ನೀನೇ ತಿಳಿದುಕೋ, ನೀನು ಯಾಕೆ ಬೇಕಾಗಿ ಬಂದದ್ದು ಅಂತೇಳಿ. ಆಗ ಪರಿಪೂರ್ಣವಾಗಿ ಆತ್ಮಜ್ಞಾನಿಯಾಗಿ ಬಿಡ್ತಾನೆ. ಅವ ಬೇರೆ ಯಾವುದನ್ನು ಅವ ಕೇಳುವನಲ್ಲ. ಅವನ ಅಂತರಾತ್ಮದಲ್ಲಿ, ಅವನ ಆತ್ಮದಲ್ಲಿ ಏನು ಬರ್ತದೆ ಅದನ್ನು ಮಾತ್ರ ನಂಬುವನು, ಅದನ್ನು ಮಾತ್ರ ಹೇಳುವನು. ಅಂತ ನಿಜವಾದ ಗುರುಗಳು ನಿಮ್ಮ ಜೀವನದಲ್ಲಿ ಸಿಕ್ಕಲಿ ಅಂತೇಳು. ಅಂತ ಸತ್ಯವಾದ ಗುರುಗಳು ನಿಮ್ಮ ಜೀವನದಲ್ಲಿ ಸಿಕ್ಕಲಿ. ಆಗ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ನೀವು ಕಂಡುಕೊಳ್ಬಹುದು. ಇಲ್ಲದೇ ಹೋದ ಪಕ್ಷದಲ್ಲಿ ಗುರುಗಳೇ ಅಂತ ಹೋಗಿ, ಯಾಕೆ ಅಂತೇಳಿ ಅಂತ ನಿಜವಾದ ಗುರು ಸಿಗುವುದು ಕೂಡ ಕಷ್ಟವೇ. ಅವರ ಹತ್ರ ಹೋಗಿ ಇರುವುದು ಕೂಡ ಕಷ್ಟವೇ. ಅವರ ಹತ್ರ ಹೋಗಿ ಒಂದು ದಿನ ಇರುವುದು ಬಹಳ ಕಷ್ಟ. ಅವರಿಗೆ ಒಂದು ಹೊತ್ತು ಊಟ ಮಾಡಿಸುವುದಂದ್ರೆ ತುಂಬಾ ಕಷ್ಟ. ಅವರಿಗೊಂದು ಕಾಫಿ ಕುಡಿಸುವುದಂದ್ರೆ ತುಂಬಾ ಕಷ್ಟ. ಒಂದು ವೇಳೆ ಅವರು ಎಲ್ಲಿ ಆದರೂ ನಿಮಗೆ ಅಡ್ಜಸ್ಟ್ ಆದರು, ನಿಮ್ಮ ಮೇಲೆ ಒಂದು ಪ್ರೀತಿಯ ಕರುಣೆ ಬಂತು, ಅದು ಹೇಗೂ ನಡೀತದೆ. ಅದು ಹೇಳೋದರ್ಥ ಆಯ್ತಾ? ಆ ರೀತಿ ಗುರುವಿಗೆ ಕರುಣೆ ಬರುವ ರೀತಿಯಲ್ಲಿ ಇರಬೇಕು. ಗುರುವಿಗೆ ಒಂದು ಕರುಣೆ ಬರಬೇಕು. ಭಕ್ತನನ್ನು ನೋಡುವಾಗ, ಶಿಷ್ಯನನ್ನು ನೋಡುವಾಗ ಪರವಾಗಿಲ್ಲ, ಏನೊಂದು ಹೇಳಿದ ಕೂಡಲೇ ಹಿಂದೆ ಮುಂದೆ ನೋಡಿದರೆ ಪಟ್ಟ ಅಂತೇಳಿ ಏನೊಂದು ಸೇವೆ ಮಾಡ್ತಾರೆ. ಅದು ಧನದಲ್ಲಿ ಆದರೂ ಸರಿ, ಮನದಲ್ಲಿ ಆದರೂ ಸರಿ, ತನುವಲ್ಲಿ ಆದರೂ ಸರಿ. ಅರ್ಥ ಆಯ್ತಾ? ಆಗ ಏನಾಗ್ತದೆ, ಏನೋ ಒಂದು ಪುಣ್ಯ ಇದೆ ಇವನ ಹತ್ರ, ಏನೋ ಒಂದು ಒಳ್ಳೆತನ ಇದೆ ಇವನ ಹತ್ರ. ಸ್ವಲ್ಪ ಹತ್ತಿರವೇ ಕೂತ್ಕೋ,
ಸ್ವಲ್ಪ ಹತ್ತಿರವೇ ಕೂತುಕೋ. ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಕೂತುಕೋ ಅಷ್ಟೇ. ಆ ಸುಮ್ಮನೆ ಕೂತುಕೊಳ್ಳುವಾಗ ಯಾವ ಕ್ಷಣದಲ್ಲಿ ಏನು ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ವರ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಜ್ಞಾನ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕರ್ಮ ಕಳೆದು ಹೋಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಆಗುವ ಎಷ್ಟೋ ವಿಚಾರಗಳು ಯಾವ ರೀತಿ ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುವಿಗೆ ಕೊಟ್ಟ ಸಮಯ ಉಂಟಲ್ವ, ಆ ಸಮಯ ನಿನ್ನ ಮುಂದಿನ ಸಮಯವನ್ನು ಎಷ್ಟರ ಮಟ್ಟಿಗೆ ಪರಿವರ್ತನೆ ಮಾಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಎಲ್ಲ ಭಕ್ತರಿಗೂ ಎಲ್ಲ ಶಿಷ್ಯಂದಿರಿಗೂ ಆಗುವುದಿಲ್ಲ. ಇದು ಇಲ್ಲಿರುವ ಸತ್ಯ ವಿಚಾರ. ಆ ಕಡೆ ಗುರುಗಳನ್ನು ಸಹ ತಕ್ಕೊಳ್ಬೇಕು. ಎಲ್ಲ ಗುರುಗಳು ಈ ರೀತಿ ಸಿಗುವುದೂ ಇಲ್ಲ ಅಂತ ಸತ್ಯ ಸ್ಥಿತಿಯಲ್ಲಿ. ಇನ್ನು ಅಂಥ ಸತ್ಯ ಸ್ಥಿತಿಯಲ್ಲಿರುವ ಭಕ್ತನೂ ಸಿಗುವುದಿಲ್ಲ ಖಂಡಿತವಾಗಿ. ಅಂಥ ಸತ್ಯ ಸ್ಥಿತಿಯಲ್ಲಿ ಇದ್ದ ಗುರು ಮತ್ತು ಭಕ್ತರು, ಗುರು ಮತ್ತು ಶಿಷ್ಯರು ಈ ಪ್ರಪಂಚಕ್ಕೆ ಜ್ಞಾನೋಪದೇಶವನ್ನು ಮಾಡಿದರು. ಈ ಪ್ರಪಂಚಕ್ಕೆ ಅನೇಕ ರೀತಿಯ ವರದಾನವನ್ನು ಕೊಟ್ಟರು. ಆರೋಗ್ಯದಲ್ಲಿ ಆದರೂ ಸರಿ, ಸಂಸಾರದಲ್ಲಿ ಆದರೂ ಸರಿ, ಇನ್ನು ಅನೇಕ ರೀತಿಯಲ್ಲಿ ಆದರೂ ಸರಿ. ಅಂಥ ಶ್ರೇಷ್ಠವಾದ ಸ್ಥಿತಿ ಗುರುವಿನ ಸ್ಥಿತಿ. ಒಂದು ಗುರು ಅಂತ ಹೇಳಿದ್ರೆ ಅಷ್ಟು ಪವಿತ್ರ ಒಂದು ವಿಷಯ. ಆ ಗುರು ಒಂದು ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಆ ಗುರುವೇ ಅಪವಿತ್ರ ಆಗಿಬಿಡ್ತಾನೆ. ಹೇಳೋದಾಯ್ತಾ? ಅವ ಕೆಸರಲ್ಲಿರುವಾಗ ಆ ಗುರು ಕೆಸರಿಗೆ ಇಳಿಬೇಕಾಗ್ತದೆ, ಅಲ್ಲಿಂದ ಮೇಲೆ ತರಬೇಕು. ಕೆಸರು ಅಂದ್ರೆ ಏನು ಅಂತೇಳಿ ಅರ್ಥ ಮಾಡಿಸ್ಬೇಕು ಅಲ್ವಾ? ಆಗ ಒಂದು ನಿಜವಾದ ಗುರು ಯಾವ್ದು ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ, ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರದ ಪಾಠ ಮಾಡ್ತಾರೆ. ಈಗ ಇದರಿಂದ ಹೀಗೆ, ಇದರಿಂದ ಹೀಗೆ, ಇದರಿಂದ ಹೀಗೆ, ಇದರಿಂದ ಹೀಗೆ, ಇದರಿಂದ ಹೀಗೆ, ಇದನ್ನು ನೀನು ಅನುಭವಿಸಿ ತಿಳಿದುಕೋ. ಇದು ನಿಜ ಸ್ಥಿತಿ. ಅದು ಅನುಭವಿಸಿ ನಿನಗೆ ಬೇಡ ಅಂತ ಆಗುವಾಗ ಮಾತ್ರ ನೀನು ಈ ಜ್ಞಾನದ ದಾರಿಗೆ ಬಾ. ಇಲ್ಲದೆ ಹೋದ ಪಕ್ಷದಲ್ಲಿ ನಿಮಗೆ ಜ್ಞಾನದ ದಾರಿ ಸರಿ ಬರುತ್ತಿಲ್ಲ. ಡೆಫಿನೆಟ್ ಆಗಿ ಈ ಜ್ಞಾನದ ದಾರಿಗೆ ಬರಬೇಕು ಅಂತ ಹೇಳಿದ್ರೆ ಈ 6 ಗುಣಗಳು ನಮಗೆ ಮಿತ್ರರಾಗಬೇಕು. ಈ 6 ಗುಣಗಳನ್ನು ಶತ್ರುಗಳನ್ನಾಗಿ ಮಾಡಿದರೆ ಜ್ಞಾನ ಬರುವುದಿಲ್ಲ, ಸಂಸಾರದಲ್ಲಿ ಚೆನ್ನಾಗಿರ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಹೇಳುದು, ಇದನ್ನು ಅಧ್ಯಯನ ಮಾಡಿ. ಇದನ್ನು ಶತ್ರುಗಳಾಗಿ ಮಾಡಿದ್ರೆ ಉಂಟಲ್ವಾ, ಇದು ನಮ್ಮನ್ನು ಎಲ್ಲಿವರೆಗೆ ಬೇಕಾದ್ರೂ ತಕೊಂಡು ಹೋಗ್ಬೋದು. ಅಂದ್ರೆ ಅಷ್ಟು ಯುದ್ಧ ಮಾಡ್ಬೋದು ನಮ್ಮ ಹತ್ರ. ನಮಗೆ ಅದತ್ರ ಗೆಲ್ಲಿಕ್ಕೇನೆ ಸಾಧ್ಯ ಇಲ್ಲ. ಅದನ್ನು ನೀವು ಮಿತ್ರರನ್ನಾಗಿ ಮಾಡಿದ್ರೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಕೆಲವು ವಿಷಯದಲ್ಲಿ ಅದು ಕಾಂಪ್ರಮೈಸ್ ಆಗಿ ಅದು ನಿಮ್ಮನ್ನೊಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ. ನೀವೊಂದು ಒಳ್ಳೆ ದಾರಿಯಲ್ಲಿ ಹೋಗುವ ಕೂಡ ಅದು ಸೈಲೆಂಟ್ ಆಗಿರ್ತದೆ. ಇದನ್ನು ಹೇಳಿಕೊಡೋದು ಗುರು. ಹೀಗೆ ಹೋಗಪ್ಪ, ನೀನು ಕಣ್ಣು ಮುಚ್ಚಿ ಕೂತುಕೋ, ಪ್ರಾಣಾಯಾಮ ಮಾಡು, ಯೋಗ ಮಾಡು, ಧ್ಯಾನ ಮಾಡು ಅಂತೇಳಿ ಗುರು ಹೇಳುವುದಿಲ್ಲ. ಕಣ್ಣು ಬಿಟ್ಟಾಗ ನೀನು ಹೇಗೆ ಇರಬೇಕು ಎಂಬ ಸತ್ಯವನ್ನು ಹೇಳ್ತಾರೆ. ಕಣ್ಣು ಮುಚ್ಚಿದು ಭಗವಂತನ ಇಚ್ಛೆ. ಅದು ಭಗವಂತ ನಮಗೆ ಕಣ್ಣು ಮುಚ್ಚಿಸ್ತಾನೆ ಅಲ್ವಾ? ರಾತ್ರಿ ನಿದ್ರಾವಸ್ಥೆಯಲ್ಲಿ ಆ ನಿದ್ರಾವಸ್ಥೆಯನ್ನೇ ನೀನು ತಿಳ್ಕೊ ಅಂತ ಹೇಳ್ತಾರೆ. ದಿನನಿತ್ಯನ ಜೀವನದಲ್ಲಿ ಏನೆಲ್ಲ ಆಗ್ತದೆ ಅದೇ ನಿನಗೆ ದೊಡ್ಡ ಜ್ಞಾನ, ಅದೇ ನಿನಗೆ ದೊಡ್ಡ ಅನುಭವ. ಅದರಿಂದ ದೊಡ್ಡ ಅನುಭವ ನಿನಗೆ ಇನ್ನೊಂದಿಲ್ಲ. ಹಾಗೆ ಒಂದು ನಿಜವಾದ ಗುರು, ಒಂದು ನಿಜವಾದ ಶಿಷ್ಯ ಅಂತ ಹೇಳುವ ಸ್ಥಿತಿಯನ್ನು ಈ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಿತಿಯಲ್ಲಿ, ಪವಿತ್ರ ಸ್ಥಿತಿಯಲ್ಲಿ ಕಂಡುಕೊಳ್ತಾ ಇದ್ರು ಎಲ್ಲರೂ. ಅದಕ್ಕೊಂದು ಎತ್ತರದ ಸ್ಥಾನ ಇದೆ, ಪವಿತ್ರವಾದ ಸ್ಥಾನ ಇದೆ. ಅದು ಬರಬರುವ ಕಾಲದಲ್ಲಿ ಅದು ಯಾವ್ಯಾವ ರೀತಿಯಾಗಿ ಆ ಸತ್ಯ ಸ್ಥಿತಿ ಎಂಬುದು ಅಳಿದು ಹೋಗ್ತಾ ಉಂಟು. ಎಲ್ಲದಲ್ಲಿ ವ್ಯಾಪಾರ, ಎಲ್ಲದಲ್ಲಿ ಕಮರ್ಷಿಯಲ್, ಎಲ್ಲದರಲ್ಲಿಯೂ ಸಾವಿರ ವಿಚಾರಗಳು ಇದೆ. ಗೊತ್ತಾಯ್ತಲ್ಲ? ಆ ಸತ್ಯ ಆದ ಸ್ಥಿತಿಯನ್ನು ಈ ರೀತಿಯಾಗಿ ಎಲ್ಲ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿವರ್ತನೆಗೊಳಿಸುವಾಗ ಈ ಮಣ್ಣಿನಲ್ಲಿ ಅನೇಕ ರೀತಿಯ ಅನಾಹುತಗಳಾಗುವುದು, ಈ ಮಣ್ಣಿನಲ್ಲಿ ಅನೇಕ ರೀತಿಯ ತೊಂದರೆಗಳಾಗುವುದು, ಈ ಪ್ರಕೃತಿಯಲ್ಲಿ ಅನೇಕ ರೀತಿಯ ತೊಂದರೆಗಳಾಗುವುದು ಅಂತ ಹೇಳುದು. ಹೇಳೋದರ್ಥ ಆಯ್ತಾ?
ಆಧ್ಯಾತ್ಮಿಕವನ್ನು ವ್ಯಾಪಾರ ಮಾಡಿದವರು, ಜ್ಞಾನವನ್ನು ವ್ಯಾಪಾರ ಮಾಡಿದವರು ಅಲ್ವಾ. ಜ್ಞಾನವನ್ನು ವ್ಯಾಪಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜ್ಞಾನ ಎಂಬುದು ದಾನ ಮಾಡುವಂತ ವಿಚಾರ, ಜ್ಞಾನ ಎಂಬುದು ತನ್ನ ಒಳಗೆ ಸೃಷ್ಟಿಯಾಗುವಂತ ವಿಚಾರ ಅಲ್ವಾ. ಎರಡು ಅರ್ಥ ಆಯ್ತಾ? ಇವತ್ತೆಲ್ಲ ವ್ಯಾಪಾರ, ಎಲ್ಲವೂ ಬಿಸ್ನೆಸ್ ಇವೆ. ಆ ಬಿಸ್ನೆಸ್ ಆಗಬಾರ್ದು ಅಂತ ಹೇಳೋದು. ಏನೋ ಒಂದು ಸತ್ಯ ಇರಬೇಕು ಅಂತ ಹೇಳೋದು. ಪ್ರತಿಯೊಂದು ವಿಚಾರದಲ್ಲಿ ಸತ್ಯ ಇರಬೇಕು. ನಾವು ಒಂದೊಂದು ಹೆಜ್ಜೆ ಇಡುವ ಕೂಡ ಅದ್ರಲ್ಲಿ ಏನೋ ಒಂದು ಎಳ್ಳಿನಷ್ಟಾದ್ರೂ ಸತ್ಯದ ಅಂಶ ಇರ್ಬೇಕಾದ್ರೆ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯ ಅಂಶ ನಾವು ಕಂಡುಕೊಳ್ಬೇಕದನ್ನು. ಅದನ್ನು ಗುರುಗಳು ಹೇಳುವಂತ ವಿಚಾರ. ಇದರಲ್ಲೇ ನೀನು ಸತ್ಯವನ್ನು ತಿಳಿ, ಇದರಲ್ಲೇ ನೀನು ಜನ್ಮವನ್ನು ತೊಳಿ. ನೀನು ಹೋಗುವ ದಾರಿ ಹೇಗೆ ಉಂಟು ಅದೇ ದಾರಿಯಲ್ಲಿ ಹೋಗು. ಬಂದದನ್ನೆಲ್ಲ ಸ್ವೀಕರಿಸು. ಇದೆಲ್ಲ ನಾನು ಮಾಡಿದಕ್ಕೆ ನಾನು ಅನುಭವಿಸ್ತಾ ಇದ್ದೇನೆ. ಆದರೆ ಈ ಜನ್ಮದಲ್ಲಿ ಮಾಡುವುದು ಯಾವುದು ವ್ಯರ್ಥ ಆಗ್ಲಿಕ್ಕಿಲ್ಲ. ಇದು ಮುಂದಿನ ಜನ್ಮಕ್ಕೆ ಹೋಗ್ತದೆ ಎಂಬ ಸತ್ಯವನ್ನು ತಿಳಿ. ಇಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ನಾಳೆ ಒಳ್ಳೇದಾಗುದು. ಡೈಲಿ 1 ತಿಂಗಳು ದೇವಸ್ಥಾನಕ್ಕೆ ಹೋದ್ರೆ ವರ್ಷ ಪೂರ್ತಿ ಒಳ್ಳೇದಾಗುದು. ನಾನು ದೇವರಿಗೆ ಕೈ ಮುಗಿದ ಕೂಡಲೇ ನನಗೆ ಒಳ್ಳೆ ವ್ಯಾಪಾರ ಆಗುದು ಅಲ್ವಾ. ದೇವಸ್ಥಾನಕ್ಕೆ ಹೋದ ಕೂಡಲೇ ನನಗೆ ಆರೋಗ್ಯ ಸರಿಯಾಗಿರಬೇಕು, ನನಗೆ ಎಲ್ಲ ಆಗಬೇಕು. ಆದರೆ ನನ್ನ ಒಳಗೆ ಮಾತ್ರ ಬಾಕಿದವರೆಲ್ಲ ಹೇಗೆಗೋ ಇರಲಿ ಎಂಬ ಪ್ರಾರ್ಥನೆ. ನನಗೆ ಮಾತ್ರ ಒಳ್ಳೇದಾಗಲಿ, ಬಾಕಿದವರಿಗೆಲ್ಲ ಏನ್ ಬೇಕಾದ್ರೆ ಆಗಲಿ, ಇದು ಪ್ರಾರ್ಥನೆ ಅಲ್ವಾ. ನಿಜವಾಗಿ ಒಳಗೆ ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವಲೋಕೋ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎಂಬ ವಿಚಾರ ನಿಜವಾಗಿ ಯಾರ ಒಳಗೆ, ಒಬ್ಬನ ಒಳಗೆ ಇರ್ತದೋ ಅವನು ಯಾವುದೇ ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಯಾವುದೇ ಧ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವನ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ತಿಳಿಯದೆ ಅವನ ಹಿಂದೆ ಒಂದು ಶಕ್ತಿ, ಒಂದು ಗುರುವಿನ ಚೈತನ್ಯ, ಒಂದು ತಾಯಿಯ ಆಶೀರ್ವಾದ ಎಲ್ಲವೂ ಸುತ್ತ ಇರ್ತದೆ. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನಮ್ಮ ಒಳಗೆ ಒಂದು ಸದ್ಗುಣವನ್ನು ಬೆಳೆಸಿಕೊಂಡು ಈ ದಾರಿಯಲ್ಲಿ ಹೋಗಕ್ಕೆ ಪ್ರಯತ್ನ ಪಡುವಾಗ ಆ ಗುರುವಿನ ಮಹತ್ವ ಅಂದ್ರೆ ಏನು, ಗುರು ಅಂದ್ರೆ ಏನು ಅಂತೇಳಿ ಅರ್ಥ ಆಗುದು. ಗುರು ಹೇಳಿದ್ದನ್ನು ನಮ್ಮ ಜೀವನದಲ್ಲಿ ಅನುಸರಿಸಲಿಕ್ಕೆ ಕಲಿಬೇಕು. ಒಂದು ಸೇವೆ ಎಂಬ ವಿಚಾರ ಹೇಳ್ತಾರೆ, ಅದನ್ನು ಕೇಳಿಕೊಂಡೇ ಕೂತುಕೊಳ್ಳುವುದಲ್ಲ. ಆ ಸೇವೆ ಅಂದ್ರೆ ಏನು, ಆ ಸೇವೆ ಮಾಡುವುದು ಹೇಗೆ ಎಂಬ ದಾರಿಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಕಲಿಬೇಕು. ಅರ್ಥ ಆಯ್ತಾ? ಅವನ್ ದೊಡ್ಡ ವ್ಯಕ್ತಿ ಆಗ್ಬೇಕು, ಅವ ಅಷ್ಟು ಎತ್ತರಕ್ಕೆ ಹೋಗಿ ತಲುಪಿದ್ದಾನೆ ಅಂತ ಹೇಳಿದ್ರೆ ಅವ ಯಾವುದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಹೋಗಿರ್ಬೋದು. ಎಷ್ಟು ಕಲ್ಲು ಮುಳ್ಳುಗಳನ್ನೆಲ್ಲ ದಾಟಿ ಅಲ್ವಾ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ, ಆ ಗುರಿಗೆ ಹೋಗಿ ತಲುಪಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಆಗ್ತದ? ಯಾರಾದ್ರೂ ಸರಿ, ನಮಗೇನೋ ಹೇಳಲಿಕ್ಕೆ ತುಂಬಾ ಸುಲಭ, ಬಾಯಿಗೆ ಬಂದನ್ನು ಮಾತಾಡ್ತೇವೆ, ನಾಲಿಗೆ ಇಲ್ಲ ಅಲ್ವಾ. ನಮ್ಮ ನಾಲಿಗೆಯಲ್ಲಿ ಎಂತ ಹೇಳೋದು, ಎಲುಬಿಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದನ್ನು ಮಾತಾಡ್ತೇವೆ, ಏನೆಲ್ಲ ಹೇಳ್ತೇವೆ ಒಬ್ಬರ ಬಗ್ಗೆ. ಅದು ಹೇಳುವ ರೈಟೇ ಇಲ್ಲ ಅಲ್ಲ. ನಿಜವಾಗಿ ಹೇಳಲಿಕ್ಕೆ ಹೋದ್ರೆ, ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ರೈಟೇ ಇಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ ರೈಟ್ ಎಂತ ಗೊತ್ತಾ, ಈ ಪ್ರಪಂಚದ ಒಳಿತಿಗೆ ಮಾತ್ರ. ಅದು ಜ್ಞಾನ ಸರಸ್ವತಿ ಇರುವ ಸ್ಥಳ. ಆ ಜ್ಞಾನ ಸರಸ್ವತಿ ಇರುವ ಸ್ಥಳದಲ್ಲಿ ಆ ಸತ್ಯವನ್ನು ಪ್ರಾರ್ಥನೆ ಮಾಡಿ, ಆ ಪಂಚಭೂತವನ್ನು ಪ್ರಾರ್ಥನೆ ಮಾಡಿ, ಕಣ್ಣಿಗೆ ಕಾಣುವುದೆಲ್ಲ ಪವಿತ್ರವಾಗಿಯೇ ಕಾಣಲಿ. ನನ್ನ ಬಾಯಿಂದ ಹೊರಗೆ ಬರುವ ವಿಚಾರಗಳೆಲ್ಲವೂ, ಈ ನಾಲಿಗೆಯಿಂದ ಬರುವ ವಿಚಾರಗಳೆಲ್ಲವೂ ಪವಿತ್ರವಾಗಿರಲಿ. ನಾನು ಕೇಳುವ ವಿಚಾರಗಳೆಲ್ಲವೂ ಪವಿತ್ರವಾಗಿರಲಿ ಎಂಬ ಪ್ರಾರ್ಥನೆಯಲ್ಲಿ ಏನೋ ಒಂದು ಒಳಿತಿನ ವಿಚಾರವನ್ನು ಮಾತಾಡಬೇಕು. ಇದು ಹಾಗೆ ಅಲ್ಲ, ಇದು ಏನೇನೆಲ್ಲ ಮಾತಾಡ್ತದೆ, ಈ ಏನೆಲ್ಲ ಮಾತಾಡ್ತದಲ್ಲ, ಇದೇ ಪ್ರಪಂಚದಲ್ಲಿ ಪುನಃ ಅದು ರೀಕ್ರಿಯೇಟ್ ಆಗಿ ಒಬ್ಬೊಬ್ಬರ ಮನಸ್ಸಿನೊಳಗೆ ಹೋಗಿ ಅದು ಏನೇನೆಲ್ಲ ಆಗುದು. ಈ ಮಾತಾಡಿದ ಶಬ್ದಗಳೆಲ್ಲ ಅದು ನೆಗೆಟಿವ್ ಇದ್ದಲ್ಲಿ ನೆಗೆಟಿವ್ ಸೃಷ್ಟಿ ಮಾಡಿಕೊಂಡೇ ಹೋಗ್ತದೆ. ಒಂದು ಶಬ್ದ
ಅದೆಷ್ಟೋ ಕೋಟಿ ಮನುಷ್ಯರನ್ನು ಸೃಷ್ಟಿ ಮಾಡ್ತದೆ. ಎಸ್ ಅಂತ ಹೇಳ್ತದೆ. ಅದೇ ಒಂದು ಶಬ್ದ ಎಷ್ಟೋ ಕೋಟಿ ಮನುಷ್ಯರನ್ನು ಎಸ್ ಅಂತ ಹೇಳ್ತದೆ. ಎರಡು ಶಬ್ದವೇ. ಒಬ್ಬನ ಬಗ್ಗೆ ತಪ್ಪಾಗಿ ಹೇಳುದು, ಆ ಒಬ್ಬನ ಬಗ್ಗೆ ತಪ್ಪಾಗಿ ಹೇಳುವಾಗ ಆ ತಪ್ಪಾದ ವಿಚಾರವನ್ನು ಸರಿ ಅಂತ ಹೇಳುವವರು ಬೇಕಾದಷ್ಟು ಜನ ಇದ್ದಾರೆ. ಇನ್ನು ಅದೇ ತಪ್ಪನ್ನು ಇದು ತಪ್ಪಲ್ಲ ಅಂತ ಹೇಳುವವರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ಆಗ ಒಂದು ಶಬ್ದ ಅದು ಎಷ್ಟು ಜನರನ್ನು, ಎಷ್ಟು ವಿಷಯವನ್ನು ಸೃಷ್ಟಿ ಮಾಡಿತು. ಒಂದು ಶಬ್ದ ಅಲ್ವಾ? ಎಷ್ಟು ಜನರ ಸೃಷ್ಟಿ ಮಾಡಿಬಿಡ್ತಲ್ಲ, ಎಷ್ಟು ಮನಸ್ಸಿನ ಒಳಗೆ ಹೋಗಿ ಅದು ಏನೋ ಒಂದು ಮಾಡ್ತದಲ್ಲ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು. ಇದನ್ನು ಹೇಳುದು ಗುರು. ಮಾತಾಡೋ ಒಳ್ಳೆಯ ವಿಷಯವನ್ನೇ ಮಾತಾಡೋದು. ಅದರಲ್ಲಿ ಕೋಟ್ಯಾಂತರ ಜನ ಸೃಷ್ಟಿಯಾಗದಿದ್ದು ಒಂದು 10 ಜನ ಸಿಗ್ಬೋದು, ಖಂಡಿತವಾಗಿ ಒಂದು 10 ಜನ ಸಿಗ್ಬೋದು. ಆ 10 ಜನ 100 ಜನರನ್ನು ಸೃಷ್ಟಿ ಮಾಡಬಹುದು. ಹಾಗೆ ನಿಧಾನವಾಗಿ ಈ ಸತ್ಯದ ಅರಿವಾಗುವುದು. ಈ ನಿಜ ಗುರುವಿನ ಒಂದು ಸೇವೆ ಮಾಡಿದರೆ, ಒಂದು ಸತ್ಯ ಸ್ಥಿತಿಯಲ್ಲಿರುವ ಗುರುವಿನ ಸೇವೆ ಮಾಡಿದರೆ ಅಲ್ಲಿ ನಿಮಗೆ ಸಿಗುವ ವಿಚಾರ ಅದು ನೀವು ಕನಸಲ್ಲಿ, ಯಾವ ಪುಸ್ತಕದಲ್ಲಿಯೂ, ಎಲ್ಲಿಯೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಂತಹ ವಿಚಾರಗಳು ಸಿಗ್ತದೆ. ಅದನ್ನು ಜೀರ್ಣ ಮಾಡುವ ಶಕ್ತಿ ಉಂಟಲ್ವ, ಆ ಭಕ್ತನಿಗಿದ್ದು ಬಿಟ್ಟರೆ, ಆ ಶಿಷ್ಯನಿಗಿದ್ದು ಬಿಟ್ಟರೆ ಅವನ ಜೀವನವೇ ಅದು ತನ್ನಿಂದ ತಾನಾಗಿ ಅದ ಯೋಗ ಮಾರ್ಗದಲ್ಲೇ ಹೋಗ್ತದೆ. ಅರ್ಥ ಆಯ್ತಾ? ಬೇರೆಂತದಲ್ಲಿ ಹೇಳಲಿಕ್ಕಿಲ್ಲ. ಓಂ ನಮಃ ಶಿವಾಯ. ಅರ್ಥ ಆಯ್ತಾ ಅಲ್ವಾ? ಓಂ, ಆ ಓಂ ನಮ್ಮ ಒಳಗೆ ಉಂಟು. ಓಂ ನಮಃ ಶಿವಾಯ. ಅದು ನಮ್ಮ ಒಳಗಿರುವ ಕಾರಣ ನಾವು ಆ ಶಿವನನ್ನು ನೋಡಲಿಕ್ಕೆ ಸಾಧ್ಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನನ್ನ ಒಳಗೆ ಶಿವ. ಅದರಿಂದ ಶಿವ ಅಲ್ಲ, ನಾನೇ ಶಿವ. ಪ್ರತಿಯೊಬ್ಬರು ಶಿವನೇ ಅಂತೇಳು. ನಮಃ ಶಿವಾಯ. ನಿನ್ನೊಳಗೆ ಭಗವಂತ ಇದ್ದಾನೆ ಅಂತೇಳಿ 100% ನಿನಗೆ ದೃಢ ಸಂಕಲ್ಪ ಆಗಬೇಕು. ಖಂಡಿತವಾಗಿ ನಮ್ಮೊಳಗಿರೋದು ಭಗವಂತನೇ. ಹೇಳೋದಾಯ್ತಾ? ಅದೆಷ್ಟೋ ಜನ್ಮ 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 ಪುಣ್ಯದಿಂದ ನಾನು ಪಡ್ಕೊಂಡು ಬಂದೆ ನಮಃ ಶಿವಾಯವನ್ನು. ನನ್ನ ಒಳಗೆ ನಾನು ಕಾಪಾಡ್ತಾ ಇದ್ದೆ, ನನ್ನ ಒಳಗೆ ಅದನ್ನು ಕಾಪಾಡ್ತಾ ಇದ್ದೇನೆ, ನನ್ನ ಒಳಗೆ ನಾನು ಅದನ್ನು ಪೂಜಿಸ್ತೇನೆ. ಈ ದೇಹವೇ ಅದಕ್ಕೆ ದೇವಸ್ಥಾನ. ಆ ದೇವಸ್ಥಾನದೊಳಗೆ ಒಂದು ಜ್ಯೋತಿ ಸ್ವರೂಪವಾಗಿ, ಪ್ರಕಾಶವಾಗಿ ಈ ದೇಹದ ಮೂಲಕ ಪ್ರಪಂಚಕ್ಕೆ ಒಳಿತು ಮಾಡ್ತಾನೇ ಇರ್ತಾನೆ ಎಂಬ ಸತ್ಯವನ್ನು ತಿಳಿದವ ನಮಃ ಶಿವಾಯ ಅಂತ ಹೇಳ್ತಾನೆ. ಆತ್ಮಜ್ಞಾನಿ. ತಿರುಚಿಟ್ರಂಬಲ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.